ನಾವು ಇಲ್ಲಿ ಬಂದ ಕೂಡಲೇ ಒಂದು ಲಿಫ್ಟ್, ಇದೊಂದು ತಗಡು ಸೀಟಿನಲ್ಲಿ ಮಾಡಿದಂತಹ ಲಿಫ್ಟ್. ಇದು ಅವಿಜ್ಞಾನಿಕವಾಗಿ ನಿರ್ಮಿಸಿದಂತಹ ಲಿಫ್ಟ್. ಈ ಲಿಫ್ಟಿನ ಒಳಗೆ ಆಗಿರ್ತದೆ ಒಬ್ಬ ಅಮಾಯಕ ಕಾರ್ಮಿಕ, ಒಬ್ಬ ಅವಿವಾಹಿತ ಕಾರ್ಮಿಕ ಈ ಒಂದು ಲಿಫ್ಟಿನ ಒಳಗೆ ಸಿಕ್ಕಿಯಾಗಿರ್ತದೆ, ತನ್ನ ಜೀವವನ್ನು ಕಳೆದುಕೊಂಡಂತಹ ಒಂದು ಘಟನೆ. ಇದನ್ನು ಖಂಡಿತವಾಗಿಯೂ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಗಂಭೀರವಾಗಿ ಪರಿಗಣಿಸಿದೆ. ಈ ಯುವಕನ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೆ ಖಂಡಿತವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರಿನ AJ ಹಾಸ್ಪಿಟಲ್ನ ಮುಂಭಾಗದಲ್ಲಿರುವಂತಹ ಇನ್ಸ್ಟಾಮಾರ್ಟ್ ದಿನಸಿ ಮತ್ತು ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡುವಂತಹ ಈ ಒಂದು ಸಂಸ್ಥೆಯಲ್ಲಿ ಮೊನ್ನೆ ಒಂದು ಘಟನೆ ನಡೆದಿದೆ. ಅಂದರೆ ಒಬ್ಬ ಕಾರ್ಮಿಕ, ಇಲ್ಲಿ ದುಡಿಯುವಂಥ ಒಬ್ಬ ಕಾರ್ಮಿಕ ಲಿಫ್ಟಿನ ಒಳಗೆ ಭಾಗಿಯಾಗಿ, ಅಂದರೆ ಒಂದು ಅವಿಜ್ಞಾನಿಕವಾಗಿ ನಿರ್ಮಿಸಲ್ಪಟ್ಟಂತಹ ಒಂದು ತಾತ್ಕಾಲಿಕವಾಗಿ ನಿರ್ಮಿಸಲ್ಪಟ್ಟಂತಹ ಒಂದು ಲಿಫ್ಟಿನ ಒಳಗೆ ಆಗಿರುತ್ತದೆ. ಆ ಕಾರ್ಮಿಕ ಭಾಗಿಯಾಗಿ ಅವಘಡದಿಂದ ಇಲ್ಲಿ ಸಾವನ್ನಪ್ಪಿಸಿದೆ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲಾ ಸಮಿತಿ ಈ ಒಂದು ಪ್ರದೇಶಕ್ಕೆ ಇವತ್ತು ನಮ್ಮ ತಂಡ ಭೇಟಿ ನೀಡಿದೆ. ಈ ಸಂದರ್ಭದಲ್ಲಿ ಇಲ್ಲಿ ನೋಡುವಾಗ ಈ ಸುತ್ತಮುತ್ತಲಿನ ಪ್ರದೇಶ ಕೂಡ ನಾವು ನೋಡುವಾಗ, ಅಂದರೆ ಇವರು ಅಗತ್ಯ ವಸ್ತುಗಳನ್ನಾಗಿರ್ಬೋದು ಅಥವಾ ದಿನಸಿ ಐಟಮ್ಗಳನ್ನು ಪೂರೈಕೆ ಮಾಡುವಂತಹ ಈ ಸ್ಥಳಗಳನ್ನೆಲ್ಲ ನೋಡುವಾಗ ಇಲ್ಲಿ ಒಂದು ಕರೆಕ್ಟ್ ಆದಂತಹ ವ್ಯವಸ್ಥೆ ಇಲ್ಲ, ಎಲ್ಲವೂ ಕೂಡ ಅವಿಜ್ಞಾನಿಕವಾಗಿರುವಂಥ ಒಂದು ಇಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ. ಈ ಎಲ್ಲ ಅವಿಜ್ಞಾನಿಕವಾಗಿರುವಂತಹ ಈ ವ್ಯವಸ್ಥೆಯಿಂದಾಗಿರುತ್ತದೆ ಇವತ್ತು ಒಬ್ಬ ಅಮಾಯಕ ಕಾರ್ಮಿಕ, ಅದು ಕೂಡ ಬೆಳ್ತಂಗಡಿ ತಾಲೂಕಿನ ಬೆಳಾಲು ಪ್ರದೇಶದ ಪೂಂಜಕೆರೆ ಎಂಬ ಪ್ರದೇಶದ ಒಬ್ಬ ಯುವಕ, 28 ವರ್ಷದ ಯುವಕ ಇವತ್ತು ಈ ಒಂದು ಅವಘಡದಿಂದ ಮರಣ ಹೊಂದಿದ್ದು ನಮಗೆಲ್ಲರಿಗೂ ಕೂಡ ಒಂದು ಬೇಸರದ ಸಂಗತಿಯಾಗಿದೆ. ಇದನ್ನು ಮೊಟ್ಟ ಮೊದಲಿಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ನಾವು ಖಂಡಿಸ್ತಾ ಇದ್ದೇವೆ. ಅದು ಮಾತ್ರವಲ್ಲದೆ ಆ ಯುವಕನಿಗೆ ಈ ಸಂಸ್ಥೆಯಿಂದ ಒಂದು ಗರಿಷ್ಠವಾದ ಪರಿಹಾರವನ್ನು ಕೂಡ ಈ ಸಂಸ್ಥೆ ನೀಡಬೇಕು. ಅದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಯುವಕನಿಗೆ ನ್ಯಾಯವನ್ನು ಒದಗಿಸಬೇಕೆಂದು ಈ ಸಂದರ್ಭದಲ್ಲಿ ನಾವು ಇಲ್ಲಿನ ಎಲ್ಲ ಇಲಾಖೆಗೆ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಒಂದು ವೇಳೆ ಇದರ ಮುಂದುವರಿದ ಭಾಗವಾಗಿ ಏನಾದರೂ ಆ ಯುವಕನಿಗೆ ನ್ಯಾಯ ಏನಾದರೂ ಸಿಗಲಿಲ್ಲ ಅಂತ ಹೇಳಿದರೆ ನಾವು ದೊಡ್ಡ ಮಟ್ಟದ ಒಂದು ಹೋರಾಟ ಕೂಡ ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲಾ ಸಮಿತಿಯು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ.